ಸಾಯಲು ಯಾರಿಗೆ ಇಷ್ಟ ಇದೆ ಹೇಳಿ? ನಾವು ಸದಾಕಾಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರಬೇಕು, ಹಾಗೆ ಪ್ರತಿದಿನ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಬೇಕು ಎನ್ನುವುದೇ ಎಲ್ಲರ ಬಯಕೆ. ಆದರೆ ಪ್ರತಿ ವರ್ಷ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಾಗ ನಾವು ಸಾವಿಗೆ ಹತ್ತಿರವಾಗುತ್ತಿದ್ದೇವೆ ಎನ್ನುವಂಥ ಭಯ ನಮ್ಮನ್ನು ಕಾಡುತ್ತೆ. ವೈಜ್ಞಾನಿಕವಾಗಿ ದೇವಾದಿದೇವತೆಗಳಂತೆ ಸಾವಿರಾರು ವರ್ಷಗಳ ಕಾಲವು ಬದುಕುವಂತಹ ತಂತ್ರಜ್ಞಾನ ಅಥವಾ ಸೋಕಾಲ್ಡ್ ಅಮೃತ ಇಲ್ಲವಾದರೂ ನಾವು ನಮ್ಮ ಸ್ವಾಭಾವಿಕ ಮರಣವನ್ನು ತಲುಪುವ ಸಮಯವನ್ನು ಸ್ವಲ್ಪ ಮಟ್ಟಿಗಾದರೂ ನಿಧಾನಗೊಳಿಸಬಹುದು. ಭಾರತೀಯ ಪುರಾತನ ಇತಿಹಾಸದಲ್ಲಿ ನಮ್ಮ ಋಷಿಮುನಿಗಳು ನೂರಾರು ವರ್ಷಗಳ ಕಾಲ ಬದುಕಿದ ಇತಿಹಾಸವಿದೆ. ಆದರೆ ಈಗ ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಆಹಾರ ಕ್ರಮ ಮುಂತಾದವುಗಳಿಂದಾಗಿ ಮನುಷ್ಯನ ಸರಾಸರಿ ಆಯಸ್ಸು 50ರಿಂದ 60 ವರ್ಷಕ್ಕೆ ಇಳಿದಿದೆ ಎಂದು ಹೇಳಿದರೆ ಸುಳ್ಳಾಗಲಾರದು. ಹಾಗಾದರೆ ನಾವು ನಮ್ಮ ಜೀವಿತಾವಧಿಯನ್ನು ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಿಸಿಕೊಳ್ಳಬಹುದಾ? ಹೌದು, ನಾವು ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಶಿಸ್ತುಬದ್ಧವಾಗಿ ಜೀವನವನ್ನು ನಡೆಸಿದಲ್ಲಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆರೋಗ್ಯಪೂರ್ಣವಾದ ಆಹಾರ ಪಥ್ಯವನ್ನು ಪಾಲಿಸಿ. ನಾವು ಏನನ್ನು ಸೇವಿಸ್ತೇವೆಯೋ ಅದೇ ನಾವಾಗುತ್ತೇವೆ. ಒಂದು ವೇಳೆ ಪೋಷಕಾಂಶ ಕೊರತೆ ಇರುವ ಆಹಾರವನ್ನು ಸೇವಿಸಿದರೆ ನಮ್ಮ ದೇಹವು ದುರ್ಬಲವಾಗುತ್ತದೆ. ಬಲಶಾಲಿ ವೈರಾಣುವಿನಂತಹ ಶತ್ರುವಿನ ವಿರುದ್ಧ ಹೋರಾಡಲು ದುರ್ಬಲ ದೇಹಕ್ಕೆ ಅದು ಹೇಗೆ ಸಾಧ್ಯ? ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆಯನ್ನು ಮಾಡುವುದರಿಂದ ಆರೋಗ್ಯವಂತರಾಗಿರುತ್ತೇವೆ. ಸಾಧ್ಯವಾದಷ್ಟು ಪೌಷ್ಟಿಕ ಆಹಾರವನ್ನು ತಿನ್ನಿ. ರುಚಿಗಿಂತ ಪೌಷ್ಟಿಕಾಂಶಕ್ಕೆ ಆದ್ಯತೆಯನ್ನು ನೀಡಿ. ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿ. ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ನಿಯಮಿತವಾದ ಚೆಕಪ್ನ ಮೂಲಕ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿದೆ. ಇದು ಜೀವಿತಾವಧಿ ಹೆಚ್ಚಾಗಲು ಕೂಡ ಕಾರಣವಾಗುತ್ತದೆ. ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಹೇಗಿದೆ ಎಂಬುದರ ಅರಿವು ನಿಮಗಿರುತ್ತದೆ. ಅನಾರೋಗ್ಯದ ಸಮಸ್ಯೆಗಳನ್ನು ಆರಂಭದಲ್ಲೇ ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳುವುದು ಸಾಧ್ಯವಾಗುತ್ತದೆ. ಪ್ರತಿನಿತ್ಯ ದೈಹಿಕವಾಗಿ ಚಟುವಟಿಕೆಯಿಂದ ಇರಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿನಿತ್ಯ ಕೆಲಸಗಳ ನಡುವೆ ಕುಳಿತಲ್ಲೇ ಕೂತಿರುವುದಕ್ಕಿಂತ 3-4 ನಿಮಿಷಗಳ ಕಾಲ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಮಾಡುವುದರಿಂದ ಅಥವಾ ನಡೆದಾಡುವುದರಿಂದ ನಮ್ಮ ಮಾಂಸಖಂಡಗಳು ಆರಾಮವಾಗಿರಲು ಸಹಾಯ ಮಾಡುತ್ತದೆ ಮತ್ತು ರಕ್ತದ ಚಲನೆ ವೃದ್ಧಿಯಾಗುತ್ತದೆ. ನಿಯಮಿತ ವ್ಯಾಯಾಮವು ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯ ರೋಗ, ಮಧುಮೇಹ ಮತ್ತು ಸ್ಥೂಲಕಾಯದಂತಹ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗಿದೆ. ತಂಬಾಕು ಹಾಗೂ ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸಿ. ತಂಬಾಕು ಮತ್ತು ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸುವುದರಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗವಾಗುತ್ತದೆ ಎಂಬುದರ ಬಗ್ಗೆ ಉಪದೇಶ ನೀಡುವಂತಹ ಅಗತ್ಯ ಇಲ್ಲ. ಇದರಿಂದಾಗಿ ಶ್ವಾಸಕೋಶದ ಕ್ಯಾನ್ಸರ್, ಹೃದಯದ ಕಾಯಿಲೆ ಅಥವಾ ಇನ್ನಿತರ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತದೆ. ಹಾಗಾಗಿ ನಿಮ್ಮ ಬದುಕಿನಿಂದ ತಂಬಾಕು ಮತ್ತು ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸಿದರೆ ಉತ್ತಮ. ಮಾನಸಿಕ ಒತ್ತಡದ ನಿರ್ವಹಣೆ ಮಾಡಿ. ಕೆಲಸ, ಕುಟುಂಬ ಮತ್ತು ಇತರ ಜವಾಬ್ದಾರಿಗಳ ಮಧ್ಯೆ ಒಮ್ಮೊಮ್ಮೆ ಒತ್ತಡಕ್ಕೆ ಸಿಲುಕಿದಂತೆ ಆಗುತ್ತದೆ. ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಗದಿತ ಸಮಯವನ್ನು ನೀಡಬೇಕು. ಚೆನ್ನಾಗಿ ವ್ಯಾಯಾಮ ಮಾಡುವುದು, ಸಮತೋಲಿತ ಆಹಾರ ಸೇವನೆ, ಉಸಿರಾಟದ ವ್ಯಾಯಾಮಗಳು ಇತ್ಯಾದಿ ನಾನಾ ರೀತಿಯಲ್ಲಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ.